ಹಾಯ್ ಹಲೋ ನಮಸ್ಕಾರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ ಪೂರ್ತಿ ಗಂಡ ಹೆಂಡತಿ ಮನೆ ಮಕ್ಕಳು ಅಂತ ಅಡ್ಜಸ್ಟ್ಮೆಂಟ್ ಅಲ್ಲೇ ಕಾಲ ಕಳೆದಿರುವಂತಹ ನಮ್ಮೆಲ್ಲರನ್ನ ವೀಕೆಂಡ್ ಅಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ನಮ್ಮೆಲ್ಲ ಎಂಟರ್ಟೈನರ್ಸ್ ನಿಮ್ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ಲಾಫಿಂಗ್ ಕಥಕ್ಕಳಿ ಗೆಚ್ಚೆ ಗಿಲಿ ಗಿಲಿ. ಇವತ್ತಿನ ನಮ್ಮ ಗಿಚ್ಚಿ ಗಿಲಿಗಿಲಿಯ ಸಂಚಿಕೆಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಅಷ್ಟೇ. ಜಜಸ್ ವೆಲ್ಕಮ್ ಟು ದಿ ಶೋ. ಏನ್ ಸರ್ ಒಂದು 15 ವರ್ಷ ಹಿಂದೆ ಹೋದಂಗೆ ಕಾಣ್ತಾ ಇದೀರಲ್ಲ ಸರ್? ಇನ್ನು 15 ವರ್ಷ ಸಷ್ಟೇನಾಗಣ್ಣ ಅಂತ. ಚಿಗುರು ಮೀಸೆ ಹುಡುಗರಿಗೆ ಚಿಗುರು ಮೀಸೆನಾರು ಇರುತ್ತೆ, ಅಷ್ಟು ಅದು ಇಲ್ಲ ಅವ್ರಿಗೆ. ಅದು ಇಲ್ಲ ಹೆಂಗ್ ಇನ್ನು ಹೆಂಗ್ ಬೋಡಿಸಿರಿ ಬೇಡ. ಸಗದ ಕಾಣ್ತಾ ಇದೀರಾ ಸರ್. ಅಪ್ಪಿ ತಪ್ಪಿ ನಮ್ಮ ಗಿಚ್ಚಿ ಗಿಲಿಗಿಲಿ ನೋಡಿ. ಅದು ಏನದು? ಓ ಶಿಲಾ ಬಾಲಿಕೆಯರು, ಬೇಲೂರಿಂದ ತಪ್ಪಿಸ್ಕೊಂಡ್ ಬಂದಿರೋ ಶಿಲಾ ಬಾಲಿಕೆಯರು. ಅದೇ ಏನಿದು? ತಪ್ಪಿಸ್ಕೊಂಡ್ ಬಂದಿರೋರೇ. ನೀವು ನೋಡ್ಲಿ ಅಂತ ನಿಂತಿದೀವಿ, ಯಾರನ್ನ ಅಂತ ನೋಡ್ಲಿ. ನೀವು 3 ಜನ ಸೇರಿಸಿ ಇನ್ನೊಂದು ಬ್ಯೂಟಿ ಇದೆ ಇಲ್ಲಿ, ನೋಡ್ತೀರಾ? ಯಾವುದು ಬ್ಯೂಟಿ ಅಂದ್ರೆ ಅದೆಲ್ಲ ಕಂಡ್ರು. ನಿಜವಾದ ಬ್ಯೂಟಿ ಅಂದ್ರೆ ವಾ, ನಿಮ್ಮನ್ನು ಹಾಗೆ ಸುಮ್ಮನೆ ಬಿಡಕ್ಕಾಗಲ್ಲ ಸರ್. ನಿಮ್ಗೂ ಅಷ್ಟೇ ನನ್ನ ಪ್ರೀತಿ ವಿಶ್ವಾಸ ಸರ್. ಸೊ ಇದೇ ಒಂದು ಜೋಶಲ್ಲಿ ನಿಮ್ಮ ಸ್ಥಾನಕ್ಕೆ ನಾನು ಕಳಿಸ್ಕೊಡ್ತಾ ಇದೀನಿ. ಆಹಾ, ನನ್ನ ಚರ್ಮದಲ್ಲಿ ಹೊಲ್ದಿರುವಂತಹ ಲೆದರ್ ಸೀಟ್ಸ್ ನಿಮಗಾಗಿ ಪ್ಲೀಸ್. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಮದುವೆ ಆಗಕ್ಕೋಸ್ಕರ ಇಲ್ಲೊಬ್ಬ ಪೊಲೀಸು ತನ್ನ ಸ್ಟೇಷನ್ ಅಲ್ಲಿ ಇರುವಂತಹ ಕಳ್ಳರನ್ನೇ ಕುಟುಂಬ ಅಂತ ನಂಬ್ಸಕ್ ಹೋದ್ರೆ ಆ ಪೊಲೀಸ್ ಒಬ್ಬನ ಮದುವೆಯಲ್ಲಿ ಏನೇನೆಲ್ಲ ಅವಾಂತರ ಆಗುತ್ತೆ ಅಂತ ಸ್ಕಿಟ್ ಮೂಲಕ ತೋರ್ಸೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಚಿಲ್ಲರ್, ರಾಘು, ಕಾರ್ತಿಕ್, ಸೌಮ್ಯ, ಗೋಬ್ರಗಾಲ ಹಾಗೂ ಅನನ್ಯ. ಸ್ಟೇಷನ್ ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಪಿಸಿ ಪಿಂಟು ಒಂಥರ ಅಬ್ರಾಡ್ ಪೊಲೀಸ್ ತರ ಕಾಣ್ತಾ ಇದ್ರು. ಸ್ವಲ್ಪ ದೂರ ನಿಂತ್ಕೊಳ್ಳ, ಗಾಬರಿ ಆಯ್ತದ, ಬಾ ತಪ್ಕೊಬಿಡತ್ತ ಕಡೆಗೆ. ಏನಮ್ಮ ಇಲ್ಲಿ ಕ್ರಿಮಿನಲ್ ಪ್ಯಾಂಟ್ ಒದ್ದೆ ಮಾಡ್ತಾ ಇರ್ತೀಯ ಅಂತಂದ್ರೆ ಮನೆಗೆ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ನಿದ್ದೆ ಮಾಡ್ತಾ ಇದೀಯಾ? ಇಲ್ಲ ಸರ್, ಆ ಕಳ್ಳರನ್ನ ಹಗ್ಗ ಕಟ್ಟಾಕಿದೀನಿ ಸರ್. ಈಗ ಬರ್ತಾರೆ ನೋಡಿ. ಹೇ
ಬಾರ ಇಲ್ಲಿ ಲೇ. ಬಾರ ಯಾಕೋ ಯಾಕೆ ಹೊಡಿಬಾರದ್ ಕಡೆ ಬಾರೋ. ಹೊಡಿದ್ಯಾ ಅದಕ್ಕೆ ಬಾ ಬಿಲ್ಡಪ್ ಸಾಕ್ ತಿರ್ಗಾ ಹೊಡ್ದ. ಏ ಪಿಸಿ ಏನ್ ಅವ್ರದ್ದು ಕೇಸ್ ಏನು? ನಾನೇ ಹೇಳ್ತೀನಿ ಸರ್. ಹೇಳು ಸರ್, ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗೋದು ತಪ್ಪ ಸರ್? ಯಾರೋ ತಪ್ಪಂತೆ. ಯಾಕಮ್ಮ ಮಕ್ಳು ಆಟ ಮಾಡ್ತಾರಂತ ಚೂರು ಬಾಯಿಗೆ ಬಟ್ಟೆ ಹಾಕಿದ್ದೆ ಸರ್ ಅಷ್ಟೇ. ಅದು ಕಿಡ್ನಾಪ್ ಅಲ್ವೇನೋ? ನಾವು ಪಿಕಪ್ ಡ್ರಾಪ್ ಅಂತೀವಿ ಸರ್. ನನ್ನ ಮಗನೇ ನಾನು ಹೇಳ್ತೀನಿ ಸರ್, ಹೇಳು. ಬಿಸ್ನೆಸ್ ಮಾಡೋದ್ ತಪ್ಪ. ಏಯ್ ಬಿಸ್ನೆಸ್ ಮಾಡೋರ್ನೆಲ್ಲ ಯಾಕ್ರೆ ಕರ್ಕೊಂಡ್ ಬರ್ತೀರಾ? ಸರ್ ಅವ್ನ್ ಬಿಸ್ನೆಸ್ ಕೇಳಿ ಸರ್. ಏನ್ ಬಿಸ್ನೆಸ್ ನಿಂದು? ಒಂದ್ 3 ಜನ ಹುಡುಗಿಯರ್ ಇಟ್ಕೊಂಡು ಸಾಕು. ಸರ್ ಸರ್ ಆ ಯಮ್ಮ ಇದಾಳಲ್ಲ ಸಾಮಿ ಸಾಮಿ, ಅರೆ ಸಾಮಿ. ಬರೀ ಬಾರೆ ಬಾರೆ ಅನ್ನೋದೇ ಆಗೋಯ್ತು. ಬಂದ್ಮೇಲೆ ಏನ್ ಮಾಡ್ಬೇಕಿತ್ತು? ನನ್ ತಂಗಿ ಅವಳ ಮಕ್ಳನ್ನ ಸ್ಕೂಲಿಗೆ ಸೇರ್ತಾಳೆ ಗೊತ್ತಾ? ವಾವ್, ಸೋ ನೈಸ್. ಏನ್ ನೈಸು. ಆಗೋ ಟೈಮ್ಗೆ ನಮಗೂ ಮಕ್ಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಹೈಸ್ಕೂಲಿಗೆ ಸೇರ್ಸ್ಬೋದಿತ್ತು. ನೀನ್ ಹಂಗಂತೀಯ ಬುಜ್ಜಿ, ಆದ್ರೆ ದೇವ್ರು ಕೊಡ್ಬೇಕಲ್ಲ. ದೇವ್ರು ಏಡಿ ಹಾಕ್ತಾನೆ, ನಾವೇ ಹತ್ಬೇಕು. ಮತ್ತೆ ಕೇಣಿ ಕೊಟ್ಟ, ಆದ್ರೆ ಏಣಿ ಹಲ್ಲೇ ಮುರಿದ್ಬಿಟ್ನಲ್ಲೇ. ಅಲ್ಲ ಕಣೆ, ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, 1 ವರ್ಷ ನಾನು ಆಫೀಸ್ಗೆ ಲೀವ್ ಹಾಕ್ಬಿಟ್ಟಿದ್ದೀನಿ ಕಣೆ. ಅದಕ್ಕೆ ದೇಶಾಂತರ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಉರುಳು ಸೇವೆ ಮಾಡ್ಕೊಂಡು ಮಗು ಆದ್ಮೇಲೆನೆ ಬರೋಣ. ಸಾರಿ, ಹಾಗೆ ಮಾಡೋಣ. ಪ್ರಪಂಚದಲ್ಲಿ ಮಗು ಆಗದಿರೋ ಏಕೈಕ ಗಂಡಸು ಮದುವೆನೇ ಆಗದಿರೋ ಗಂಡಸು. ನಾವು ನಮ್ದಷ್ಟೇ ಯೋಚನೆ ಮಾಡ್ಬಿಟ್ವಿ, ನಮ್ಮ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಲಿಲ್ವಲ್ಲೇ. ನಾವು ಹೋಗ್ಬಿಟ್ರೆ ಅಪ್ಪ ಮನೇಲಿ ಒಬ್ನೇ ಆಗ್ಬಿಡ್ತಾನೆ. ಬಂದ್ಮೇಲೆ ನಮ್ಮನ್ನ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನಮ್ ಜೊತೆ ಬಾಂದ್ರು ಬರಲ್ಲ. ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ. ಒಂದ್ ಕೆಲಸ ಮಾಡೋಣ. ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲ ಏನೇ ಎಲಿಮಿನೇಷನ್ ಅಂತ ಕಾಮಿಡಿ ಮಾಡೋದ್ ಶುರು ಮಾಡ್ಬಿಟ್ಟವಳೆ. ಏನೇನ್ ಮಕ್ಕ, ನಮ್ಮ ಅಪ್ಪನಿಗೆ ಒಂದ್ ಮದ್ವೆ ಮಾಡೋಣ. ಇನ್ನೊಂದ್ ಮದ್ವೆನಾ? ಹೌದು ಕಣೆ. ಅಪ್ಪ ಹೇಳಪ್ಪ. ಎಷ್ಟಂತ ಬಕೆಟ್ ಹಿಡಿತೀಯಾ? ಒಬ್ಬನೇ ಎಷ್ಟಂತ ಬಕೆಟ್ ಹಿಡಿತೀಯಾ ಅಂದೆ. ಅದಕ್ಕೆ ನೀವು ಹೋಗ್ ಬರೋ ಗ್ಯಾಪ್ ಅಲ್ಲಿ ನಾವಿಬ್ರು ಒಂದು ಯೋಚನೆ ಮಾಡಿದೀವಪ್ಪ. ಏನಪ್ಪ ಅದು ಹೇಳ್ರಿ, ನೀವ್ ಹೇಳಿ. ನೀವ್ ಹೇಳಿ. ಹೇಳಪ್ಪ. ಅದು ನಿಂಗ್ ಮದ್ವೆ ಮಾಡೋಣ ಅಂತ ಡಿಸೈಡ್ ಮಾಡಿದೀವಪ್ಪ. ಮಗ, ನನ್ ಕೈಲಿ 1 ಬಕೆಟ್ ಇಟ್ಕೊಳ್ಳೋಷ್ಟೇ ಶಕ್ತಿ ಇಲ್ಲ, ಇನ್ನೊಂದ್ ಬಕೆಟ್ ಯಾಕಪ್ಪ? ಅಪ್ಪ, ಈಗ ಬಕೆಟ್ ಬಗ್ಗೆ ಯೋಚನೆ ಮಾಡಿದ್ರಿ ಹೆಂಗಪ್ಪ? ಸಾಯೋ ಟೈಮಲ್ಲಿ ನೀನ್ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ನನ್ ಜೊತೆ ನೀನಿದ್ದಿ ಮಗನೇ, ನೀನಿದ್ದೀಯಾ? ಅಯ್ಯೋ ಅಪ್ಪ, ಅಪ್ಪ ಅಂದ್ರೆ ನಾನು ಬಾತ್ರೂಮ್ ವರ್ಗು ಬಂದು ಸೋಪ್ ಕೊಡ್ಬೋದಪ್ಪ, ಬೆನ್ನು ಉಜ್ಜಕ್ಕಾಗಲ್ವಲ್ಲ. ನಾನು ಗೋಡೆಗೆ ಹಿಂಗ್ ತಿಕ್ಕತ್ತೀನಿ ಬಿಡು ಮಗನೇ. ಅಪ್ಪ, ಈ ವಯಸ್ಸಲ್ಲಿ ಬೆನ್ನ ಯಾಕಪ್ಪ ನೋವು ಮಾಡ್ಕೋತೀಯಾ? ಮಾವ ನೋಡಿ, ನಿಮ್ ಊಟ ಉಪಚಾರಕ್ಕಾರು ಯಾರಾದ್ರೂ ಬೇಕಲ್ವಾ? ನೀನ್ ಹೇಳೋ ಸರಿ ಮಗಳೇ, ಆದ್ರೆ ಈ ಸಮಾಜ ಒಪ್ಪುತ್ತಾ? ಸಮಾಜದ ಬಗ್ಗೆ ನಿಂಗ್ಯಾಕಪ್ಪ ಕನಿಕರ? ಮಗ, ನೀನ್ ಏನೇ ಹೇಳು, ನಿಮ್ಮಮ್ಮನ್ ಮುಟ್ಟಿದ್ ಈ ಕೈಲಿ ತಮ್ಮನ್ನ ಬಂದ್ರು ನಮ್ ಮುಟ್ಟಲ್ಲ ಮಗನೇ. ತಮ್ಮ ನನ್ ಮುಟ್ಟಲ್ಲ, ಅವ್ರ ಅಮ್ಮನ್ ಮುಟ್ಟಲ್ಲ ಅಂದ್ರೆ ಹೆಂಗಪ್ಪ? ಅಪ್ಪ, ಒಂದ್ ಕೆಲ್ಸ ಮಾಡು. ಹೇಳಪ್ಪ. ಮದ್ವೆ ಬೇಡ, ಮನೆ ಕೆಲ್ಸದೊಳಾದ್ರೂ ಇಟ್ಕೋಪ. ಮಗ, ಯಾಕಪ್ಪ? ಇಟ್ಕೋ ಅಂತ ಹೇಳ್ಬೇಡ ಕಣಪ್ಪ. ಯಾಕಪ್ಪ? ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತಾನೆ ಅಂತ ಹೇಳ್ತಾರೆ. ಮತ್ತೇನ್ ಅನ್ಬೇಕಪ್ಪ? ಅಪಾಯಿಂಟ್ಮೆಂಟ್ ಮಾಡ್ಕೊ ಅಂತ ಹೇಳಪ್ಪ. ಇಷ್ಟು ಜನಗಳು ಮಾಡೋ ಸ್ಕಿಟ್ ಅಲ್ಲಿ ಪರಿಶುದ್ಧವಾದ ಸ್ಕಿಟ್ ಅಂದ್ರೆ ನಿಂದೆ ಕಣಪ್ಪ. ಅದು ಕಣ. ನಿನ್ನಂತ ಒಂದ್ ಬಾಯಲ್ಲಿ ಡಬಲ್ ಮೀನಿಂಗ್ ಹೇಳಿಸ್ ನಾನು ಯಾವ ಪಾಪಕ್ಕೆ ಹೋಗ್ಲಪ್ಪ. ಸರಿ ಬಿಡಪ್ಪ, ಇದು ಮಾಡ್ತೀನಿ. ಲೇ ಗೊಬ್ರ, ಈಗಿಂದೀಗ್ಲೇ ಅರ್ಜೆಂಟ್ ಕೆಲಸದವ್ಳು ಕಳಿಸ್ಬಿಡು. ಏಯ್ ಅರ್ಜೆಂಟ್ ಅಂದ್ರೆ ನಾನೆಲ್ಲ ಹುಡಿಕೊಂಬರ್ನೆ. ಎಲ್ಲ ಸೈಡ್ ಬೆಂಗಲ್ಲಿ ಇರ್ತಾಳೆ, ಜಾಡ್ಸ್ ಹೋದ್ರೆ ಬರ್ತಾಳೆ ಕಣ. ಒಂದು ನೋಡು. ಕೆಲಸದವ್ಳು ಬಂದು ನೋಡು. ಹೆಂಗಸ್ರನ್ನೆಲ್ಲ ನಾನ್ ಯಾಕಪ್ಪ ನೋಡ್ಬೇಕು? ಮನೆ ಕೆಲ್ಸ ಮಾಡ್ಕೊಂಡು ಹೋಗ್ಲಿ ಬಿಡು. ಸರಿ ಕಣಪ್ಪ, ನಾವು ಹೋಗ್ ಬರ್ತೀವಿ. ಮಗ, ಆದ್ರೆ ಒಂದ್ ಕಂಡೀಷನ್ ಮಗ. ಏನಪ್ಪ? ನಾನು ಆ ರೂಮಲ್ಲಿ ಇದ್ರೆ ಅವಳು ಈ ರೂಮಲ್ಲಿ ಇರ್ಲಿ, ನಾನು ಇಲ್ಲಿದ್ರೆ ಅವಳು ಅಲ್ಲಿರ್ಲಿ. ಮನೆ ಕೆಲಸ ಮಾಡ್ಲೇಬೇಕು ಅಂತಿದ್ರೆ ನನ್ ಮನೇಲಿ ಇಲ್ದೆ ಹೋದಾಗ ಮಾಡ್ಲಿ ಮಗನೇ. ಸರ್, ಇವನು ಬರೀ ಚಂದ್ರಪ್ಪ ಅಲ್ಲ ಸರ್, ಈ ಮನೆಗ್ ಚಂದ್ರ ಅಪ್ಪ, ಚಂದ್ರ. ನೈಟ್ ಹೊತ್ತೇ ಕೆಲಸ ಮಾಡೋದು.
ಅವ್ನು ಹೇಳ್ದಂಗ್ ಮಾಡಮ್ಮ. ಅಪ್ಪ ನಾ ಹೋಗ್ ಬರ್ತೀವಿ, ಹುಷಾರು. ಓಕೆ ಮಗ. ಹುಷಾರು. ಅವಳು ಬಂದಾಯ್ತಲ್ಲ ಮತ್ತೆ ಯಾಕೆ ಬಾರೆ. ಅಪ್ಪ ಅಪ್ಪ ಮಗ ಅಪ್ಪ ಬಂದ್ವಿ ಮಗ. ಈಗ ಬಂದ್ರವಾ? ಅಪ್ಪ ನಿನ್ಗೋಸ್ಕರ ಗಿಫ್ಟ್ ತಂದಿದ್ದೆ ನೋಡು ಬಟ್ಟೆ. ಎಲ್ಲ ಯಾಕೋ ನನ್ಗೆ ನಿನಗೆ ಕಲ್ತಿಗಿನ್ ಗಾರಪ್ಪ. ರೀ ಶಂಕ್ರಮ್ಮಂಗ್ ಹೊಸ ಬಟ್ಟೆ ತಂದಿದ್ದಲ್ಲ. ಶಂಕ್ರಮ್ಮ ಶಂಕ್ರಮ್ಮ ಕೆಲ್ಸ ಬಿಟ್ಟು ಹೋದ್ರ ಶಂಕ್ರಮ್ಮ? ಅಲ್ಲ ಕಣಪ್ಪ, ಸಂಕ್ರಮ ಅಲ್ಲಿಲ್ಲ, ಸಂಕ್ರಮ ಇಲ್ಲಿದ್ದಾಳೆ. ಸಂಕ್ರಮ ನಾ ಕೊಡ್ತೀನಿ, ಕೊಡ್ರಿ. ದುಡ್ಡು ನಾವು ಕೊಡೋದು, ಹೆಣ್ಮಕ್ಳು ಗಿಫ್ಟ್ ಕೊಟ್ಟು ಅವ್ರ ಹೆಸರು ತಗೊಳ್ಳೋದು. ಇದು ನಾನ್ ಕೊಡ್ತೇನೆ ಶಂಕ್ರಮ್ಮ. ಇದು ತಗೊಳ್ಳಿ. ನನ್ನ ತಾಳಿಯ ಬಂಗಾರ ಜೋ. ಶಂಕ್ರಮ್ಮ ಏನಿದು? ದೊಡ್ಡ ಬಾಸ್ಕೆಟ್ ಇದೆ, ಯಜಮಾನ್ರನ್ನ ಕೇಳಿ. ನಾನಲ್ಲ ಕಣೆ, ಈ ಕಡೆ ತಗೊಳ್ತೀನಿ. ಏನಿದು? ಪಾತ್ರೆ ಕೇಳಿದ್ರೆ ಏನ್ ಹೇಳೋದು? ಅಡ್ಗೆ ಮಾಡ್ದವ್ರನ್ನ ಕೇಳಿ. ಅಡುಗೆ ಬೇರೆ ಆಗ್ಬಿಟ್ಟದೆ. ಏ ಅಪ್ಪ, ಏನೋ ಏನಿದು? ಅದೇ ಮಗನೇ, ಅದೇ ಅದು. ಇಲ್ಲಿ ಏನ್ ನಡೀತಾ ಇದೆ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಂಗ್ರಾಚುಲೇಷನ್ ಮಗನೇ. ಯಾಕಪ್ಪ? ಇಬ್ರು ಅಪ್ಪ ಆಗ್ತಾ ಇದ್ದೀವಿ. ಅವ್ಳು ಜ್ಞಾನ ತಪ್ಪಿ ಬಿದ್ದಿರೋದು. ಅಲ್ಲಪ್ಪ, ಬಾಳೆ ಮರ ವಯಸ್ಸಾಗಿದೆ, ವಾಲುತ್ತೆ ಅಂತ ಕೋಲ್ ಕೊಟ್ಟು ಹೋದ್ರೆ ಆ ಕೋಲಿಂದಾನೆ ಬಾಣ ಬಿಟ್ಟಿದೆಯಲ್ಲಪ್ಪ. ಪ್ರಕೃತಿ ಸಪೋರ್ಟ್ ಮಾಡ್ತು ಮಗನೇ. ಪ್ರಕೃತಿ ಸಪೋರ್ಟ್ ಮಾಡ್ತು ಅಂತ ಇಂಥ ವಿಕೃತ ಕೆಲಸ ಮಾಡಿದಿರಲ್ಲ, ನಿಮಗೇನು ಅನ್ನಿಸ್ಲಿಲ್ವಾ? ಏನು ಅನ್ಸುತ್ತೆ ಅಲ್ವಮ್ಮ ಹಿಂಗ್ ಮಾಡಿರೋದು?